ಶೃಂಗೇರಿಯಲ್ಲಿ ನೈಟ್ ರೂಮ್ ಅಲ್ಲಿ ಮಕ್ಳು ಈ ರೀತಿ ಆಟ ಆಡ್ತಾ ಇದ್ರು. ನಾವು ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ಮತ್ತೆ ಮಕ್ಕಳನ್ನ ಫ್ರೆಶ್ ಅಪ್ ಮಾಡಿ ಅವ್ರಿಗೆ ರೆಡಿ ಮಾಡ್ಬಿಟ್ಟು ಈಗ ಊಟಕ್ಕೆ ಅಂತ ಬಂದ್ವಿ. ಅವರೇನೆ ಊಟ ಎಲ್ಲ ರೆಡಿ ಮಾಡಿ ಪಲ್ಯಗಳು 3-4 ತರದ್ದು ಮತ್ತೆ ಚಪಾತಿ, ರೈಸು, ಮೊಸರು ಎಲ್ಲ ತಂದ್ಕೊಟ್ಟಿದ್ರು. ತುಂಬಾ ಟೇಸ್ಟಿ ಆಗಿತ್ತು. ಊಟ ಮಾಡಿ ಮುಗಿಸಿ ಮತ್ತೆ ಬೆಳಿಗ್ಗೆ ಇದ್ರೆ ಈ ರೀತಿ ಇತ್ತು ವ್ಯೂ ನೋಡೋದಕ್ಕೆ. ನಾವೆಲ್ಲ ರೆಡಿ ಆಗ್ಬಿಟ್ಟು ಈ ರೀತಿ ರೆಡಿ ಆಗಿದೀವಿ ದೇವಸ್ಥಾನಕ್ಕೆ ಹೋಗೋಣ ಅಂತಂದು. ಫ್ರೆಂಡ್ ಪಾಪುದು ಅಕ್ಷರಾಭ್ಯಾಸ ಅಂತ ಹೇಳಿದ್ನಲ್ಲ, ಸೊ ಹಂಗಾಗಿ ಶೃಂಗೇರಿ ದೇವಸ್ಥಾನ ತೋರಿಸ್ತಾ ಇದೀನಿ ನೋಡಿ. ಸೊ ನಿಮ್ಗೂ ಆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ ನಿಮ್ಮ ಮಕ್ಕಳು ಅಂತ ಕೇಳ್ಕೊಳ್ತಾ ಇದೀನಿ. ಲಾಸ್ಟ್ ಬಂದ್ಬಿಟ್ಟು ಆ ರೀತಿ ಫುಲ್ ಡಲ್ ಆಗಿ ಇದ್ಲು ಇನ್ನೂ, ಯಾಕಂದ್ರೆ ಜರ್ನಿ ಮಾಡಿದ್ವಲ್ಲ ಆಗ್ಲೇ ಕಾರಲ್ಲಿ. ಒಂದು 6 ಕಿಲೋಮೀಟರ್ಸ್ ದೂರ ಡಿಸ್ಟೆನ್ಸ್ ಇದೆ ರೂಮ್ಗೂ ಮತ್ತೆ ದೇವಸ್ಥಾನಕ್ಕೂ. ಸೊ ಹಂಗಾಗಿ ಅವಳಿಗಾಗ್ಲೇ ಒಂಥರ ಡಲ್ನೆಸ್ ಅನ್ನೋದು ಕಂಟಿನ್ಯೂ ಆಯ್ತು. ಈಗ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು ಅಕ್ಷರಾಭ್ಯಾಸ ಎಲ್ಲ ಮುಗೀತು. ಈಚೆ ಕಡೆ ಸ್ವಲ್ಪ ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡ್ಕೊಂತಾ ಇದೀವಿ. ಸೊ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಹೇಳಿ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ, ಯಾಕಂದ್ರೆ ನನಗೆ ನಾನೇ ಹೇಳ್ಕೋಬಾರ್ದು ಅಂತ ತುಂಬಾ ಸರಿ ಹೇಳಿದೀರಾ ನೀವು. ಆದ್ರೂ ಸ್ವಲ್ಪ ಸ್ಯಾರೀಸ್ ನನಗೆ ಇಷ್ಟ ಆಗಿರೋವು, ನಾನು ಆ ರೀತಿ ಹೇಳ್ತಾ ಇರ್ತೀನಿ. ಅಲ್ಲಿಂದ ಬಂದಿದ್ದು ಕುಪ್ಪಳ್ಳಿಗೆ. ಸೊ ಇಲ್ಲಿ ಕುವೆಂಪು ಅವ್ರ ಮನೆ ನೋಡ್ಕೊಂಡು ಹೋಗೋಣ ಅಂತಂದು ಫಸ್ಟ್ ಟೈಮ್ ನಾನು ಒಳಗಡೆ ಕ್ಯಾಮ್ರಾ ಅಲೋ ಇರಲಿಲ್ಲ. ನಾವು ರಿಟರ್ನ್ ಶಿರಾಗೆ ಬಂದ್ವಿ. ಶಿರಾಗ್ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ಮನೆ ಕಡೆ ಹೊರಟಿದ್ವಿ.